ಮುಡಾದಲ್ಲಿ ಬರೋಬ್ಬರಿ 700 ಕೋಟಿಗೂ ಅಧಿಕ ಹಗರಣ ಆಗಿದೆ ಅನ್ನುವಂಥದ್ದನ್ನ ಇಡಿ ತನಿಖೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇಡಿ ತನಿಖೆಯ ವೇಳೆ ಪತ್ತೆಯಾಗಿದೆ ಅನ್ನುವಂಥ ಒಂದು ವಿಚಾರವನ್ನ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ಒಂದು ಲೆಟರ್ನಲ್ಲಿ ಇದೆ. ಇಡಿ ತನಿಖೆಯಲ್ಲಿ ಮುಡಾದಲ್ಲಿ ಹಗರಣ ನಡೆದಿರುವುದು ಪತ್ತೆಯಾಗಿದೆ. 1095 ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿರುವುದು ಪತ್ತೆಯಾಗಿದೆ. ಈ ಸೈಟ್ಗಳ ಬೆಲೆ ಸುಮಾರು 700 ಕೋಟಿಗೂ ಹೆಚ್ಚಂತೆ. ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಕೂಡ ಏನು ಸೈಟ್ ಹಂಚಿಕೆಯಾಗಿದೆಯಲ್ಲ ಅದು ಕೂಡ ಇದರಲ್ಲಿ ಶಾಮೀಲಾಗಿದೆ ಅಂತ ಹೇಳಿ. ಬೇನಾಮಿ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಸೈಟ್ ಹಂಚಿಕೆಯಾಗಿದೆ. ಪ್ರಭಾವಿಗಳಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಇಲ್ಲಿ ಸೈಟ್ ಹಂಚಿಕೆಯಾಗಿದೆ. ಬೇನಾಮಿ ಹೆಸರಿನಲ್ಲಿ ಸೈಟ್ ಹಂಚಿಕೆಯಾದವರಲ್ಲಿ ಬಹುತೇಕರು ಬಿಸ್ನೆಸ್ ಮನ್ಗಳು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೇನೆ ಇಲ್ಲಿ ಸೈಟ್ ಹಂಚಿಕೆಯಾಗಿದೆ. ಸಿದ್ದರಾಮಯ್ಯ ಅವರ PA ದಿನೇಶ್ ಕುಮಾರ್ ಪ್ರಭಾವ ಬೀರಿರೋದು ಕೂಡ ಇದರಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಇಡಿ ರಿಪೋರ್ಟ್ ಕೊಡಿದೆ. ತನಿಖೆ ಮಾಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಲೋಕಾಯುಕ್ತರಿಗೆ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಎರಡು ತನಿಖಾ ಸಂಸ್ಥೆಗಳು, ಒಂದ್ ಕಡೆ ಲೋಕಾಯುಕ್ತ, ಇನ್ನೊಂದು ಕಡೆ ಇಡಿ ತನ್ನ ತನಿಖೆಯನ್ನ ಮಾಡ್ತಾ ಇದ್ವು. ಆದರೆ ಇಡಿ ಮಾಡಿರುವಂತಹ ಒಂದು ತನಿಖೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿದೆ. ಬಟ್ ಅದನ್ನ PMLA ಆಕ್ಟ್ ಅಡಿಯಲ್ಲಿ, ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಅದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾಗಿರೋದ್ರಿಂದಾಗಿ ಅದು ಲೋಕಾಯುಕ್ತ ಮಾಡಬೇಕಾಗತ್ತೆ, ಇಡಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಲೋಕಾಯುಕ್ತಕ್ಕೆ ನೋಡಿ ಈ ಥರದ ಅಬ್ಸರ್ವೇಷನ್ಸ್ ಇಡಿ ತನಿಖೆಯ ವೇಳೆ ಗೊತ್ತಾಗಿದೆ. ನೀವು ಇದನ್ನ ಮುಂದುವರಿಸಬಹುದು. ನೀವು ಇದಕ್ಕೆ ನಿಮಗೆ ನಾವು ಈ ಪೂರಕವಾದಂತಹ ಕೆಲವೊಂದಷ್ಟು ದಾಖಲೆಗಳನ್ನ ಇವನ್ನೆಲ್ಲವನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇಡಿ ಹೇಳಿದೆ. ಒಟ್ಟಿನಲ್ಲಿ ಮುಡಾದಲ್ಲಿ ಹಗರಣ ಆಗಿದೆ, ಕರ್ಮಕಾಂಡ ಆಗಿದೆ ಅನ್ನುವಂಥದ್ದನ್ನ ಇಡಿ ಈಗ ಹೇಳ್ತಾ ಇದೆ. ಸೊ ಇದರಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಜನ ಪ್ರಭಾವಿಗಳು, ಬಿಸ್ನೆಸ್ ಮೆನ್ಗಳು, ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಅವ್ರುಗಳನ್ನೇ ಬೇರೆ ಬೇರೆ ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ ಸೈಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಇದು ತನಿಖೆ ವೇಳೆ ಗೊತ್ತಾಗಿದೆ, ನಮ್ಮ ಅಬ್ಸರ್ವೇಷನ್ ಅನ್ನುವಂಥದ್ದನ್ನ ಇಡಿ ಹೇಳುತ್ತೆ. ಜೊತೆಗೆ CM ಪತ್ನಿಗೂ ಕೊಟ್ಟಿರುವಂಥ ಒಂದು ಸೈಟ್ಗಳು, ಜೊತೆಗೆ CM PA ಒಬ್ಬರಿಗೆ ಕೊಟ್ಟಿರುವಂಥ ಒಂದು ಸೈಟ್, ಸೊ ಅದು ಕೂಡ ಇದರಲ್ಲಿ ಶಾಮೀಲಾಗಿದೆ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟರ್ ಕೂಡ ಬರೆದಿದ್ದಾರೆ ಲೋಕಾಯುಕ್ತ ADGPಗೆ ಈಗಾಗಲೇ ಇಡಿ ಬರೆದಿರುವಂಥ ಒಂದು ಲೆಟರ್ನಲ್ಲಿ. ಸೊ ಈ ಥರದ ಅಬ್ಸರ್ವೇಷನ್ ಇಡಿ ತನಿಖೆ ವೇಳೆ ಬಂದಿದೆ. ಆದರೆ ಮುಂದುವರೆದಂತೆ ನೀವು ಇದನ್ನ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಇದರಲ್ಲಿ ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮನವಿಯನ್ನು ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಸೊ ಇದನ್ನ ಇಟ್ಕೊಂಡು ಈಗಾಗಲೇ ಬಿಜೆಪಿ ಕೂಡ ಹರಿಹಾಯ್ತಾ ಇದೆ. ಈಗಷ್ಟೇ ವಿಜಯೇಂದ್ರ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ರು. ಸೊ ನಾವೇನು ಆರೋಪವನ್ನು ಮಾಡ್ತಾ ಇದ್ವಿ, ಇದು ಯಾವಾಗಲೂ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ CM ಹೇಳ್ತಾ ಬರ್ತಾ ಇದ್ರು. ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಪ್ರೂಫ್ಸ್ ಇಲ್ಲ, ದಾಖಲೆಗಳಿಲ್ಲ, ನಾನೇನು ಕೂಡ ಮಾಡೇ ಇಲ್ಲ ಅಕ್ರಮ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ನೋಡಿ, ಈಗ ಇಡಿನೇ ಹೇಳ್ತಾ ಇದೆ. ಇಡಿ ತನ್ನ ತನಿಖೆಯಲ್ಲಿ ಮಾಡಿರುವಂಥ ಅಬ್ಸರ್ವೇಷನ್ಸ್ ಇದು, ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥ ಒಂದು ಮನವಿಯಲ್ಲೇ ಅದನ್ನ ಹೇಳಿದ್ದಾರೆ ಇಡಿ ಅವರು ಅನ್ನುವಂಥದ್ದನ್ನ ಇಟ್ಕೊಂಡು ಈಗ ವಿಜಯೇಂದ್ರ ಅವರು ಕೂಡ ಇದ್ರ ಬಗ್ಗೆ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತು.